ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ವಾಲ್ಮೀಕಿ ರಾಮಾಯಣದ ಅನೇಕ ರಸಘಟ್ಟಗಳ ಶ್ರವಣವನ್ನು ಮಾಡ್ತಾ ಇದ್ದೇವೆ. ರಾಮಾಯಣವನ್ನು ಎಷ್ಟು ಕೇಳಿದ್ರೂ ಬೇಸರ ಆಗಲ್ಲ, ಯಾರು ಹೇಳಿದ್ರೂ ಚೆನ್ನಾಗಿರುತ್ತೆ. ರಾಮಾಯಣದ ವೈಶಿಷ್ಟ್ಯವನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ರಾಮಾಯಣದ ವಿಶೇಷ ಏನು ಅಂದರೆ, ಎಷ್ಟು ಸಲ ಕೇಳಿದ್ರೂ ಅದು ಬೇಸರ ಆಗೋದಿಲ್ಲ. ಸಕ್ಕರೆ ಗೊಂಬೆ ಇದ್ದ ಹಾಗೆ, ಸಕ್ಕರೆ ಗೊಂಬೆಯನ್ನು ಎಲ್ಲಿ ನಿಕ್ಕಿದ್ರೂ ಸೀಗಿರುತ್ತೆ. ಹಾಗೆ ರಾಮಾಯಣದ ಯಾವುದೇ ಶ್ಲೋಕ ತಗೊಳ್ಳಿ, ಯಾವುದೇ ಪ್ರಸಂಗ ತಗೊಳ್ಳಿ, ಅದು ಅದ್ಭುತವಾಗಿರುತ್ತೆ. ತ್ರಿಕಾಲ ಸತ್ಯ ಅದು. ಯಾಕೆಂದರೆ ಅಂಥ ಬ್ರಹ್ಮರ್ಷಿಗಳಾದಂಥ ವಾಲ್ಮೀಕಿಗಳ ಮುಖಾಂತರ ಬ್ರಹ್ಮದೇವರ ಆಜ್ಞೆಯಂತೆ ಅದು ಬರೆದದ್ದು. ಭಗವಂತನ ವಿಶೇಷವಾದಂಥ ಸತ್ಯ ಕಥೆ ಅದು. ತ್ರಿಕಾಲ ಸತ್ಯವಾದಂಥ ಸಂದೇಶವನ್ನು ಕೊಡುವಂಥದ್ದೇ ರಾಮಾಯಣ. ನಾವಾಗಲೇ ಕಳೆದ ಸಂಚಿಕೆಯಲ್ಲಿ ಬಹಳ ವಿಶಿಷ್ಟವಾಗಿ ಕೇಳಿದ್ವಿ. ಇಲ್ಲಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಒಂದು ಗಾದೆ ಇತ್ತು, ಏನು ಜನರ ಮಾತಿನಲ್ಲಿ ಆಡ್ತಾ ಇದ್ದಂಥ ವಿಶೇಷವಾದಂಥದ್ದು. ಎಶ್ಚ ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸರ್ವಲೋಕೇಶು ಸ್ವಾತ್ಮಾಪೋನಂ ವಿಗರ್ಹತೆ. ಹೀಗಂದರೆ ಏನು ಅಂದರೆ, ಯಾರು ರಾಮನ ನೋಡೇ ಇಲ್ವೋ, ಯಾರಿಗೆ ರಾಮನ ದೃಷ್ಟಿ ಬಿದ್ದಿಲ್ವೋ ಅವನಿದ್ದೂ ಸತ್ತಾಗೆ ಅಂತ ಚಿಂತನೆ ಮಾಡೋರಂತೆ. ನೀನಿನ್ನೂ ರಾಮನ ನೋಡಿಲ್ವಾ, ರಾಮನ ದೃಷ್ಟಿ ನಿನ್ನ ಮೇಲೆ ಬಿದ್ದಿಲ್ವಾ, ಅಯ್ಯೋ ನೀನಿದ್ದೂ ಸತ್ತಾಗೆ ಅನ್ನೋ ಥರ. ನಿಂದಿತ ಸರ್ವಲೋಕೇಶು ಸ್ವಾತ್ಮಾಪೋನಂ ವಿಗರ್ಹತೆ. ಅವನ ಆತ್ಮವೇ ಅವನ ನಿಂದನೆ ಮಾಡೋದಂತೆ. ಅವನ ಮನಸ್ಸೇನೆ, ಏನೋ ಪಾಪಿ ನೀನು, ಇಷ್ಟು ದಿವಸ ಆದರೂ ರಾಮನ ದರ್ಶನ ಮಾಡಿಲ್ವಲ್ಲ ನೀನು. ಸಾಮಾನ್ಯವಾಗಿ ನಾವು ತಿರುಮಲಗೆ ಹೋಗದೇ ಇದ್ದವ್ರಿಗೆ ಹಾಗೆ ಅನಿಸುತ್ತೆ, ಇದುವರೆಗೂ ನಾನು ತಿರುಮಲಗೆ ಹೋಗಿಲ್ಲ ರೀ, ಭಗವಂತ ನೋಡೋಕ್ಕೆ ಆಗಿಲ್ಲ ಅಂತ. ಅಲ್ಲಿ ಹೋಗೋದು ಯಾಕೆ ಅಂದರೆ, ನಾವು ಕಣ್ತುಂಬ ಶ್ರೀನಿವಾಸನ ನೋಡ್ತೀವಿ ಅಂತ ಅಷ್ಟೇ ಅಲ್ಲ, ಶ್ರೀನಿವಾಸನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದಕ್ಕೆ ಧಾವಿಸ್ತಾರೆ. ಒಂದು ದಿವಸಕ್ಕೆ 65ರಿಂದ 75 ಸಾವಿರ ಜನ ವಿಶ್ವದ ಮೂಲೆಯಿಂದ ಬಂದು ಆ ಸ್ವಾಮಿಯ ದರ್ಶನ ಮಾಡ್ತಾರೆ. ಪ್ರಾಯಶಃ ವಿಶ್ವದಲ್ಲೇ ಪ್ರಪಂಚದಲ್ಲೇ ಇಷ್ಟು ಜನ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಒಂದು ಏಕೈಕ ದೇವಸ್ಥಾನ ಪವಿತ್ರವಾದ್ದು ಅಂದರೆ ವಿಶ್ವದಲ್ಲೇ ಅದು ಭಾರತದ ಶ್ರೀನಿವಾಸ ದೇವರು ವೆಂಕಟರಮಣ ಸ್ವಾಮಿ. ಎಷ್ಟು ಜನ ಬರ್ತಾರೆ, ಕೋಟಿಗಟ್ಟಲೆ ಜನ ಬಂದಲ್ಲಿ ದರ್ಶನ ಮಾಡ್ತಾರೆ. ವಿಶೇಷ ದಿವಸಗಳಲ್ಲಿ 2 ಲಕ್ಷ 3 ಲಕ್ಷ ಜನ ದರ್ಶನ ಮಾಡ್ತಾರೆ. ಅವೆಲ್ಲರಿಗೂ ಭಗವಂತ ತನ್ನ ದರ್ಶನ ಕೊಡ್ತಾನೆ. ಇಂಥ ಒಂದು ಆಕರ್ಷಣೆ. ಮತ್ತು ಯಾರು ಒಂದೇ ಒಂದು ಕ್ಷಣ ನೋಡಿದ್ರು ಕೂಡ ಧನ್ಯರಾಗ್ತಾರೆ, ಏನೋ ಪಾವನರಾದರು ಅಂತ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇಂಥ ಸಮಾಧಾನ ಕೊಡ್ತಾನೆ ಸ್ವಾಮಿ. ಇಂಥ ವೈಶಿಷ್ಟ್ಯ. ಹಾಗೆ ರಾಮಚಂದ್ರನೂ ಹಾಗೆ ಅಂತೆ. ರಾಮಚಂದ್ರನ ಯಾರು ನೋಡಿಲ್ಲ ಅವ್ರ ಮನಸ್ಸೇ ಅವ್ರನ್ನ ಧಿಕ್ಕಾರ ಮಾಡೋದಂತೆ. ಸ್ವತಃ ಮಹರುದ್ರದು ಪರಮೇಶ್ವರ ಉಮಾ ಸಂಹಿತೆಯಲ್ಲಿ ಒಂದು ಮಾತು ಹೇಳ್ತಾನೆ, ರಾಮೇತಿ ರಾಮಚಂದ್ರೇತಿ ರಾಮಭದ್ರೇತಿ ಮಮ್ಮನು ಯಾವಜ್ಜೀವ ಜಪನ್ಮರ್ತ್ಯ ಜೀವನ್ಮುಕ್ತೋ ನ ಸಂಶಯ. ಹೇ ಪಾರ್ವತಿ, ಹೇ ಉಮಾ, ಯಾರು ರಾಮಚಂದ್ರನ ಸ್ಮರಣೆ ಮಾಡ್ತಾರೋ, ಆ ಭಗವಂತನ ಮಂಗಳ ರೂಪವನ್ನು ಸ್ಮರಣೆ ಮಾಡ್ತಾರೋ, ರಾಮನ ಉಚ್ಚಾರಣೆ ಮಾಡ್ತಾರೋ ಶ್ರೀರಾಮಚಂದ್ರ ಅಂತ, ಸಕಲ ಪಾಪಗಳಿಂದ ಮುಕ್ತನಾಗ್ತಾನೆ. ರಾಮೇತಿ ರಾಮಚಂದ್ರೇತಿ ರಾಮಭದ್ರೇತಿ ಮಮ್ಮನು ಯಾವಜ್ಜೀವ ಜಪನ್ಮರ್ತ್ಯ ಜೀವನ್ಮುಕ್ತೋನ ಸಂಶಯ. ಅವನು ಮುಕ್ತನಾಗ್ಬಿಡ್ತಾನೆ. ಇಲ್ಲೇ ಜೀವನ್ಮುಕ್ತನಾಗಿರ್ತಾನೆ. ಅವನ ಶರೀರ ಬಿಟ್ಟ ಮೇಲೆ ಉತ್ತಮ ಲೋಕವನ್ನು ಪಡಿತಾನೆ. ಅಂದರೆ ರಾಮಚಂದ್ರನ ಆ ಒಂದು ಚಾರಿತ್ರ್ಯವೇ ಹಾಗೆ ವಿಶಿಷ್ಟವಾಗಿ ಇಲ್ಲಿ ನೋಡ್ತೀವಿ. ನಾವು ಕಳೆದ ಸಂಚಿಕೆಯಲ್ಲಿ ಅದನ್ನು ಶ್ರವಣ ಮಾಡಿದ್ವಿ. ಶ್ರೀರಾಮಚಂದ್ರನ ಕಲ್ಯಾಣ ಆದಮೇಲೆ, ಸೀತಾ ಕಲ್ಯಾಣ ಆದಮೇಲೆ
ದಶರಥ ಮಹಾರಾಜ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು, ತನ್ನೆಲ್ಲ ಮಂತ್ರಿಗಣವನ್ನು ಕರ್ಕೊಂಡು, ಯಾರ್ಯಾರು ಪ್ರಜಾಪ್ರಮುಖರು ಬಂದಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಮಿಥಿಲಾ ದೇಶದಿಂದ ತಾನು ಅಯೋಧ್ಯೆಗೆ ಹಿಂತಿರುಗ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ದದರ್ಶ ಭೀಮ ಸಂಕಾಶಂ ಜಟಾಮಂಡಲಧಾರಿಣಂ ಭಾರ್ಗವಂ ಚಾಮದಘ್ನಂತಂ ರಾಜರಾಜ ವಿಮರ್ಧಿನಂ ಭಾರ್ಗವಂ ಜಾಮದಗ್ನಂತಂ ರಾಜರಾಜ ವಿಮರ್ಧಿನಂ. ಏನು ಇದ್ದಕ್ಕಿದ್ದಾಗ ಅಲ್ಲಿ ಬಿರುಗಾಳಿ ಕಾಣುತ್ತೆ, ವಿಪರೀತವಾದಂಥ ಬಿರುಗಾಳಿ, ಏನೋ ಆತಂಕ, ಏನೋ ಭಯ, ಏನೋ ಆಗಿ ಹೋಗ್ತಾ ಇದೆ ಅಂತ. ಆ ಮಧ್ಯದಲ್ಲಿ ಸ್ವತಃ ಭಾರ್ಗವರಾಮ ಕಾಣಿಸ್ಕೊಳ್ತಾರೆ. ಭಾರ್ಗವಂ ಜಾಮದಗ್ನ್ಯಂತಂ ರಾಜರಾಜ ವಿಮರ್ಧಿನಂ ಅಂದರೆ ರಾಜಾದಿರಾಜನ ಅನೇಕ ಕ್ಷತ್ರಿಯ ವೀರನೆಲ್ಲ ಯಾರು ಮದೋನ್ಮತ್ತರಾಗಿದ್ದರೋ, ದುರಹಂಕಾರದಲ್ಲಿ ಮೆರೀತಿದ್ರೋ, ನಮ್ಮನ್ನು ಬಿಟ್ಟರೆ ಇಲ್ಲ ಅಂತಿದ್ರೋ, ಯಾರು ಸಂಹಾರವೇ ಮಾಡೋಕ್ಕಾಗಿರಲೋ ಅಂಥವ್ರನ್ನೆಲ್ಲ ಮಟ್ಟ ಹಾಕಿದಂಥ ಮಹಾನ್ ಭಾವರು ಭಾರ್ಗವರಾಮ. ನೋಡಿ, ಭಾರ್ಗವರಾಮನ ಒಂದು ವೈಶಿಷ್ಟ್ಯ ಅಂತಂದರೆ ಕೊಡಲಿನ ಹಿಡ್ಕೊಂಡು ಭಾರ್ಗವರಾಮನ ಹಿಂದೆ ಯಾವ ಸೈನ್ಯವೂ ಇಲ್ಲ. ಆತ ಯಾವ ರಾಜ್ಯಕ್ಕೂ ರಾಜ ಆದಂಥವನಲ್ಲ, ರಾಜಾದಿರಾಜನ ಅಂತ ಸಾಕ್ಷಾತ್ ಭಗವಂತನ ಅವತಾರವೇ ಭಾರ್ಗವರಾಮ, ಪರಶುರಾಮ ದೇವರು. ಯಾರ್ಯಾರು ಕ್ಷತ್ರಿಯರು ಕೊಬ್ಬು ಹೋಗಿದ್ರೋ, ಜನಗಳನ್ನ ಹಿಂಸೆ ಮಾಡ್ತಿದ್ರೋ, ತಮ್ಮ ಅಧಿಕಾರವನ್ನು ಚಲಾಯಿಸಿ ಜನಗಳನ್ನು ಹಿಂಸೆ ಮಾಡ್ತಿದ್ರೋ, ಧರ್ಮದಿಂದ ವಿಚಲಿತರಾಗಿದ್ದರೋ ಅವ್ರನ್ನೆಲ್ಲ ಮಟ್ಟ ಹಾಕ್ಬಿಟ್ಟು ಏಕೈಕ ವ್ಯಕ್ತಿ 21 ಸಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಪ್ರಚಂಡ. ಅದಕ್ಕೆ ಭಗವಂತನ ಸಾಮರ್ಥ್ಯ ಇದೆಲ್ಲ ಸರ್ವೋತ್ತಮ ಅನ್ನೋದು ಇದಕ್ಕೋಸ್ಕರನೇ. ಅಂಥ ಭಾರ್ಗವರಾಮ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು, ಕೈಲಾಸಮಿವ ದುರ್ದರ್ಶಂ ಕಾಲಾಗ್ನಿಮಿವ ದುಸ್ಸಹಂ. ಕೈಲಾಸ ಅಂತ ದುರ್ದರ್ಶಾಪ, ಅದು ಅಭೇದ್ಯವಾದ್ದು. ಕಾಲಾಗ್ನಿಮಿವ ದುಸ್ಸಹನಂ, ಕಾಲಾಗ್ನಿ ರೀತಿ ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಆ ರೀತಿ ಅಷ್ಟು ಪ್ರಚಂಡ. ಅವರು ನೋಡಿದ್ರೆ ಭಯ ಆಗುತ್ತಂದರೆ ಇಷ್ಟು ಕಾರ್ಯವನ್ನು ಮಾಡಿ ಯಾರು ಭಾರ್ಗವರಾಮ ಅಂತ ಬಾಯಲ್ಲೇ ಹೇಳೋಕ್ಕೂ ಕೂಡ ಧೈರ್ಯ ಇರ್ತಿರಲ್ಲ. ಅಂಥ ಅಸೀಮವಾದಂಥ ಸಾಮರ್ಥ್ಯವನ್ನು ಪಡೆದವರು ಅವರು ನೋಡ್ತಿದ್ದಾಗ ಯಾರಿಗೋ ಜಂಗಾಬಲನೇ ಹುಡುಗೋಗ್ಬಿಡುತ್ತೆ. ಯಾರು ಭಾರ್ಗವರಾಮನ ದರ್ಶನ ಮಾಡಿದ್ರು ಅವ್ರ ಸಂಪರ್ಕ ಬಂದಾಗ ಅವ್ರ ಜಂಗಾಬಲನೇ ಉಳಿದು ಹೋಗೋದಂತೆ. ಹಾಗಿದ್ರು ಭಾರ್ಗವರಾಮ ಅಂತಂದರೆ ಇಲ್ಲಿ ವರ್ಣನೆ ಮಾಡ್ತಾರೆ. ಸ್ಕಂದೇ ಚಾಸಜ್ಯ ಪರುಷಂ ಧನುರ್ವಿದ್ಗಣೋಪಮಂ ಪ್ರಗ್ಯುಷ್ಯ ಶರಮುಖ್ಯಂಚ ತ್ರಿಪುರಘ್ನಂ ಯಥಾಹರಂ. ತ್ರಿಪುರಾರಿಯಾದಂಥ ಪರಮೇಶ್ವರ ತ್ರಿಪುರ ಸಂಹಾರಕ್ಕೆ ಸಿದ್ಧವಾದಾಗ ಆ ಧನುಸ್ಸನ್ನು ಪಿನಾಕಿ ಧನುಸ್ಸಿನ ಹಿಡಿದಾಗ ಹ್ಯಾಕೆ ಕಾಣ್ತಿದ್ನೋ ಭಯಂಕರವಾಗಿ ಹಾಗೆ ಕಾಣ್ತಾ ಇದ್ದಾರಂತೆ. ಸ್ವತಃ ಧನುಸ್ಸನ್ನು ಹಿಡಿದಿದ್ದಾರೆ, ವೈಷ್ಣವ ಧನುಸ್ಸನ್ನು. ಇನ್ನೊಂದು ಕೈಯಲ್ಲಿ ಪರುಶುವನ್ನು ಹಿಡಿದಿದ್ದಾರೆ. ಪರುಶು ಒಂದು ಕೊಡಲಿ, ಆ ಒಂದು ಧನುಸ್ಸು ಇನ್ನೊಂದು ಸಲ ಕೊಡಲಿಯನ್ನು ಹಿಡ್ಕೊಂಡು ಕಾಣಿಸ್ತಾ ಇದ್ದಾರೆ. ತಂ ದೃಷ್ಟ್ವಾ ಭೀಮ ಸಂಕಾಶಂ ಜ್ವಲಂತಮಿವ ಪಾವಕಂ ವಸಿಷ್ಠ ಪ್ರಮುಖ ಸರ್ವೇ ಜಪಹೋಮ ಪರಾಯಣ. ವಸಿಷ್ಠಾದಿಗಳು ಭಾರ್ಗವರಾಮನ್ ನೋಡಿದ ತಕ್ಷಣ ಜಪ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಮನಸ್ಸಿನಲ್ಲೇ ಅನೇಕರು ಹೋಮಿಸ್ತಾ ಇದ್ದಾರೆ. ಯಾಕೆಂದರೆ ವಸಿಷ್ಠರ ಜೊತೆ ಅನೇಕ ಋಷಿಗಳು ಬಂದಿದ್ದರು, ಶ್ರೇಷ್ಠ ಋಷಿಗಳೆಲ್ಲ ಬಂದಿದ್ದರು, ಬ್ರಹ್ಮರ್ಷಿಗಳೆಲ್ಲ ಇದ್ದರು. ಅವರೆಲ್ಲ ಮನಸ್ಸಿನಲ್ಲೇ ಜಪ ಮಾಡ್ತಾ ಇದ್ದಾರೆ ಅಂತ. ವಸಿಷ್ಠ ಪ್ರಮುಖ ಸರ್ವೇ ಜಪಹೋಮ ಪರಾಯಣ, ಮನಸ್ಸಿನಲ್ಲೇ ಹೋಮ ಮಾಡ್ತಾ ಇದ್ದಾರಂತೆ. ಯಾಕೆಂದರೆ ಭಗವಂತನಿಗೆ ಅದು ಪ್ರೀತಿ. ಇವರೆಲ್ಲ ಎಷ್ಟೇ ಬ್ರಹ್ಮರ್ಷಿಗಳಾದರೂ ಇವನು ಸ್ವತಃ ನಾರಾಯಣನ ರೂಪ, ನಾರಾಯಣನ ಮೂಲ ರೂಪ. ನಮ್ಮಲ್ಲಿ ಕೃಷ್ಣ ಉಲ್ಲೇಖ ಮಾಡ್ತಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅರ್ಜುನ, ಯಾವ್ಯಾವಾಗ ಅಧರ್ಮ ಎದ್ದು ನಿಲ್ಲುತ್ತೋ, ಧರ್ಮ ಸಪ್ಪೆ ಆಗಿಬಿಡುತ್ತೋ, ಧರ್ಮ ದುರ್ಬಲ ಆಗೋ ಸ್ಥಿತಿಗೆ ಬರುತ್ತೋ, ಅಂದರೆ ಧರ್ಮ ಕೆಳಗೆ ಉರುಳುತ್ತೆ, ಧರ್ಮದ ಪಾಲನೆ ಇರೋಲ್ಲ, ಅಧರ್ಮವೇ ಅಟ್ಟಹಾಸ್ತಿನ ಮೆರಿತಿರುತ್ತೋ, ಆಗ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಆಗ ನಾನು ಪ್ರಕಟ ಆಗ್ತೀನಿ. ಇದು ಭಾರ್ಗವರಾಮ ಆಗಲಿ ರಾಮಚಂದ್ರ ಆಗಲಿ ಮೂಲ ಅವತಾರದಿಂದ ಬಂದದ್ದೇ. ಲೀಲಾತನೂ ಸ್ವಕೃತ ಸೇತು ಪರಿಪ್ಸಬೇಷ. ಭಾಗವತನ ವರ್ಣನೆ ಮಾಡ್ತಾರೆ.
ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ, ಲೀಲಾತನೂ ಸ್ವಕೃತ ಸೇತು ಪರಿಪ್ಸ ಏಷಃ. ಭಗವಂತ ತಾನೇ ನಿರ್ಮಾಣ ಮಾಡಿದಂಥ ಸೇತುವೆಯನ್ನು, ಧರ್ಮ ಸೇತುವೆಯನ್ನು ತಾನೇ ಅದನ್ನು ನಿಲ್ಲಿಸ್ತಾನೆ. ಧರ್ಮ ಸೇತುವೆಗೇನಾದ್ರು ಆಘಾತ ಆದಾಗ ತನ್ನ ಧರ್ಮ ಸೇತುವನ್ನು ಸರಿ ಮಾಡೋಕ್ಕೋಸ್ಕರ ಭಗವಂತನೇ ತನ್ನ ಲೀಲಾತನು ಲೀಲಾಮಾನುಷವಾದಂಥ ಶರೀರವನ್ನು, ತನ್ನ ಅಪ್ರಾಕೃತವಾದಂಥ ಶರೀರವನ್ನು ಧಾರಣೆ ಮಾಡ್ಕೋತಾನಪ್ಪ. ಅವನು ಸಾಕಾರ ಮೂರ್ತಿ, ಯಾವ ಆಕಾರವನ್ನಾದರೂ ತಾಳಬಲ್ಲ ಭಗವಂತ, ಸರ್ವ ಸ್ವತಂತ್ರ ಅವನು ಅಂತ ಉಲ್ಲೇಖ ಮಾಡ್ತಾರಲ್ಲ. ಹಾಗೆ ವಸಿಷ್ಠಾದಿಗಳು ಭಗವಂತನ ಪ್ರೀತಿಗೋಸ್ಕರ ಮನಸ್ಸಿನಲ್ಲಿ ಜಪ ಮಾಡ್ತಾ ಇದ್ದಾರೆ. ಪ್ರತಿಗೃಹ್ಯತು ತಾಂ ಪೂಜಾಂ ಋಷಿಂ ದತ್ತ ಪ್ರತಾಪವಾನ್ ರಾಮಂ ದಾಶರಥಿಂ ರಾಮೋ ಜಾಮದಗ್ನೋಭ್ಯಭಾಷತ. ಆ ಎಲ್ಲ ಋಷಿಮುನಿಗಳ ಪೂಜೆಯನ್ನು ತಾನು ಸ್ವೀಕಾರ, ಅವ್ರು ಮಾಡಿರೋದು ಮಾನಸಿಕ ಪೂಜೆ, ಅದನ್ನೇ ಭಾರ್ಗವರಾಮ ಎಲ್ಲ ಸ್ವೀಕಾರ ಮಾಡಿದ್ರಂತೆ. ಪೂಜೆಯನ್ನು ಸ್ವೀಕಾರ ಮಾಡಿ ರಾಮಚಂದ್ರನಿಗೆ ಭಾರ್ಗವರಾಮ ಒಂದು ಮಾತು ಹೇಳ್ತಾರೆ, ರಾಮಾದಾಶರಥೇ ವೀರ ವೀರ್ಯಂತೆ ಶೂಯತೆದ್ಭುತಂ ಧನುಷೋ ಭೇದನಂ ಚೈವ ನಿಖಿಲೇನ ಮಯಾ ಶ್ರುತಂ. ಹೇ ರಾಮಚಂದ್ರ, ನೀನು ಈ ಶಿವಧನಸ್ಸನ್ನು ಭೇದಿಸದೆ ಅದನ್ನು ಭಂಜಿಸದೆ ಅಂತ ನಾನು ಕೇಳಿದ್ದೀನಿ, ಸಂತೋಷ ಆಯಿತು. ತಮದ್ಭುತಮಚಿಂತ್ಯಂಚ ಭೇದನಂ ಧನುಷ್ವಯ. ಇದು ಅಚಿಂತ್ಯ, ಇದು ಅಮೋಘವಾದ್ದು. ನೀನು ಇಂಥ ಒಂದು ದೊಡ್ಡ ಧನಸ್ಸನ್ನು, ಶಿವಧನಸ್ಸನ್ನು ಭಂಗ ಮಾಡಿದೆ, ಬಹಳ ಅದ್ಭುತ ಕಾರ್ಯವನ್ನು ಮಾಡಿದಿ. ತದಿದಂ ಘೋರ ಸಂಕಾಶಂ ಜಾಮದಗ್ನ್ಯಂ ಮಹದ್ಧನು ಪೂರಯಸ್ವ ಶರೇಣೈವ ಸ್ವಬಲಂ ದರ್ಶಯಸ್ವ ಮೇ. ನಾನೊಂದು ಧನುಸ್ಸನ್ನು ತಂದಿದ್ದೇನೆ, ಇದು ಜಮದಗ್ನಿ ಅಂದರೆ ನನ್ನ ತಂದೆಯಾದಂಥ ಜಮದಗ್ನಿಗಳಿಂದ ಸಿಕ್ಕದಂಥ ಧನಿಸಿದು, ನಮ್ಮ ಪರಂಪರೆಯಲ್ಲಿ ಬಂದದ್ದಿದು. ಇದನ್ನು ನೀನು ಒಂದ್ಸಲಿ ಹೆದೆ ಏರಿಸು, ಈ ಧನಸ್ಸನ್ನು ಧಾರಣೆ ಮಾಡು, ಈ ಧನಸ್ಸಿನಿಂದ ಬಾಣವನ್ನು ಪ್ರಯೋಗ ಮಾಡು. ಆ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಪ್ರಯೋಗವನ್ನು ನೋಡ್ತೀನಿ ನಾನು. ಅದು ನನಗೆ ಸರಿ ಅನಿಸಿದ್ರೆ, ನಿಜವಾದ ವೀರ, ನಿಜವಾದ ಶೂರ ಅಂತ ಅನಿಸಿದ್ರೆ ನಿನ್ನ ಜೊತೆಗೆ ನಾನು ದ್ವಂದ್ವ ಯುದ್ಧ ಮಾಡ್ತೀನಿ. ತದಿದಂ ತೇ ಬಲಂ ದೃಷ್ಟ್ವ ಧನುಷ್ಯೋಸ್ಯ ಪ್ರಪೂರಣೆ ದ್ವಂದ್ವ ಯುದ್ಧಂ ಪ್ರದಾಸ್ಯಾಮಿ ವೀರಶ್ಚಾಗ್ಯಮಹಂ ತವ. ನಿನಗೆ ಅಮೋಘವಾದಂಥ ಕೀರ್ತಿ ಬರುತ್ತೆ, ನಾನು ನಿನ್ನ ಜೊತೆಗೆ ದ್ವಂದ್ವ ಯುದ್ಧ ಮಾಡ್ತೀನಿ. ಆದರೆ ಮೊದಲು ಈ ಶಿವಧನಸ್ಸನ್ನು ಧಾರಣೆ ಮಾಡು, ಆ ಶಕ್ತಿ ಇದೆಯಾ ನೋಡ್ತೀನಿ. ತಸ್ಯ ತದ್ವಚನಂ ಶ್ರುತ್ವ ರಾಜ ದಶರಥಸ್ತದಾ ವಿಷಣ್ಣವದನೋ ದೀನಃ ಪ್ರಾಂಜಲೀರ್ವಾಕ್ಯಮಬ್ರವೀ. ಈ ಒಂದು ಘೋಷಣೆಯನ್ನು, ಈ ಸವಾಲನ್ನು ಭಾರ್ಗವರಾಮ, ಪರಶುರಾಮ ರಾಮಚಂದ್ರನ ಮೇಲೆ ಮಾಡಿದಾಗ ಅಲ್ಲೇ ಇದ್ದಂಥ ದಶರಥನಿಗೆ ದುಃಖವೇ ಆಗಿಬಿಡುತ್ತೆ. ಹೆದರು ಬಿಡ್ತಾನೆ, ಬೆದರು ಬಿಡ್ತಾನೆ ದಶರಥ. ವಿಷಣ್ಣ ವದನೋ ದೀನಃ, ಮುಖ ಸಪ್ಪೆ ಆಗಿಬಿಡುತ್ತೆ, ಅವನು ಕಣ್ಣೀರೇ ಹಾಕ್ಬಿಡ್ತಾನೆ. ಪ್ರಾಂಜಲಿರ್ವಾಕ್ಯಮಬ್ರವೀ, ಕೈ ಮುಕ್ಕೊಂಡು ಹೇಳ್ತಾನೆ ಭಾರ್ಗವರಾಮನಿಗೆ, ಬಾಲಾನಾಮಮ ಪುತ್ರಾಣಂ ಅಭಯಂ ದಾತುಮರ್ಹಸಿ. ಹೇ ಭಾರ್ಗವರಾಮರೇ, ನೀವು ಪರಮ ಪೂಜ್ಯರು, ನೀವು ನನ್ನ ಹುಡುಗ ಇನ್ನೂ ಹುಡುಗ ಬಾಲಕ, ಚಿಕ್ಕೋನಿನ್ನೂ, ಅವನಿಗೆ ನಿಮ್ಮ ಆಶೀರ್ವಾದ ಅಗತ್ಯ ಇದೆ. ಅವನಿಗೆ ಸವಾಲು ಹಾಕ್ತಿರಲ್ಲ ನೀವು, ಅವನಿಗೆ ಆಶೀರ್ವಾದ ಮಾಡಿ. ಸಹಸ್ರಾಕ್ಷೇ ಪ್ರತಿಜ್ಞಾಯ ಶಸ್ತ್ರಂ ನಿಕ್ಷಿಪ್ತವಾನಸಿ ಸತ್ವಂ ಧರ್ಮಪುರೋ ಭೂತ್ವ ಕಶ್ಯಪಾಯ ವಸುಂಧರ. ನಾನು ಕೇಳಿದ್ದೆ, ನೀವೆಲ್ಲ ಕ್ಷತ್ರಿಯ ವೀರನ ಸಂಹಾರ ಮಾಡಿದ ಮೇಲೆ ಶಸ್ತ್ರವನ್ನು ನೀನು ಇಟ್ಟುಬಿಟ್ಟಿದ್ದೀರಿ ಕೆಳಗಡೆ, ಇಂದ್ರನ ಹತ್ರ ಪ್ರತಿಜ್ಞೆ ಮಾಡಿದ್ರಿ ನೀವು, ಇನ್ನು ನಾನು ಶಸ್ತ್ರ ಹಿಡಿಯಲ್ಲ ಅಂಥೇಳಿ. ಅಷ್ಟೇ ಇಲ್ಲ, ನೀವು ಸಂಪಾದನೆ ಮಾಡಿದಂಥ ಇಡೀ ಭೂಮಂಡಲವನ್ನು, ಇಡೀ ಸ್ವತಃ ಕಶ್ಯಪ ಮಹರ್ಷಿಗಳಿಗೆ ದಾನವಾಗಿ ಕೊಟ್ಟುಬಿಟ್ಟಿದ್ದೀರಿ ಅಂತ ನಾನು ಕೇಳ್ಪಟ್ಟಿದ್ದೆ. ಅಂದರೆ ತಿರ್ಗಾ ಯಾಕೆ ಯುದ್ಧ ಮಾಡ್ತೀರಿ ಅನ್ನೋ ಥರ ಏನು ಮತ್ತು ಸವಾಲು ಮಾಡ್ತಾ ಇದ್ದೀರಲ್ಲ. ನ ಚೈಕಸ್ಮಿನ್ ಹತೇ ರಾಮೆ ಸರ್ವೇ ಜೀವಾಮಹೇ ವಯಂ. ದಶರಥನಿಗೆ ರಾಮ ಅಂದರೆ ಅತಿ ಮೋಹ, ಪ್ರೀತಿ ಅಂತೂ ನಿಜ, ಮೋಹನೂ ಇತ್ತು. ದಶರಥ ಹೇಳ್ತಾನೆ, ಒಂದು ವೇಳೆ ಏನಾದರೂ ರಾಮನಿಗೇನಾದರೂ ಆದರೆ ನಾವು ಯಾರೂ ಉಳಿಯಲ್ಲ, ರಾಮನಿಗೇನಾದ್ರು ಆಘಾತ ಆದರೆ ನಾವು ಯಾರೂ ಉಳಿಯಲ್ಲ, ದಯವಿಟ್ಟು ಅವನ ಮೇಲೆ ನೀವು ಸವಾಲು ಹಾಕಬೇಡಿ, ರಾಮನಿಗೆ ಆಶೀರ್ವಾದ ಮಾಡಿ ಅಂತ ದಶರಥ ಕೇಳ್ಕೋತಾ ಇದ್ದಾನೆ.
ಅತಿಸೃಷ್ಟಂ ಸುರೈರೇಕಂ ತ್ರ್ಯಂಬಕಾಯ ಯುಯುತ್ಸವೇ ತ್ರಿಪುರಘ್ನಂ ನರಶ್ರೇಷ್ಠ ಭಗ್ನಂ ಕಾಕುತ್ಸಯತ್ವಯ. ಇಲ್ಲೇ ಪರಶುರಾಮರು ದಶರಥನ ಮಾತಿಗೆ ಬೆಲೆನೇ ಕೊಡಲ್ಲ, ಕೇಳಿಸ್ಕೊಳ್ಳೋದೇ ಇಲ್ಲ ಆ ಮಾತು. ದಶರಥ ಮಾತ್ರ ಅದು ಹೇಳ್ತಾ ಇದ್ದಾನೆ, ಅಲ್ಲೇ ಕುಗ್ಗಿ ಹೋಗಿದ್ದಾನೆ. ಏನಾಗುತ್ತೋ ಏನೋ ಅಂತ ಅವನಿಗೆ ಮನಸ್ಸಿನ ಕಾಂತಿನೇ ಹೊಟ್ಟೋಗಿದೆ. ತಾನು ವಿಷಣ್ಣನಾಗಿ ಅಲ್ಲೇ ಕುಸ್ತು ಬಿದ್ದು ಹೋಗಿಬಿಡ್ತಾನೆ. ಇಲ್ಲಿ ಸ್ವತಃ ಭಾರ್ಗವರಾಮ ಪರಶುರಾಮರು ರಾಮಚಂದ್ರನಿಗೆ ಒಂದು ಮಾತು ಹೇಳ್ತಾರೆ, ಹೇ ರಾಮಚಂದ್ರ, ಇವರಿಬ್ಬರು ನಾರಾಯಣನೇ, ಇದು ತಾಮಸಿಗಳಿಗೆ ಬೇರೆ ಬೇರೆ ಅಂತ ಆಗಿ ಅವರು ಪಾಪವನ್ನು ಕಟ್ಕೊಳ್ಳಿ ಅಂತ ಹೇಳಿ. ಸಜ್ಜನರು ಯಾರೂ ಇದನ್ನೇನು ಚಿಂತೆ ಮಾಡಬೇಕಾದಿಲ್ಲ. ಭಗವಂತನ ಎರಡು ರೂಪಗಳು. ನಾವು ಶ್ರೀನಿವಾಸ ದೇವ್ರನ್ನು ನೋಡ್ತೀವಿ ಭವಿಷ್ಯೋತ್ತರ ಪುರಾಣದಲ್ಲಿ. ಸ್ವತಃ ವರಾಹ ದೇವರ ಹತ್ತಿರ ಹೋಗಿ ಶ್ರೀನಿವಾಸ ದೇವರು ಜಾಗ ಕೇಳ್ತಾರೆ, ನನಗೆ 100ಕ್ಕೆ 100 ಅಡಿ ಒಂದು ಜಾಗ ಕೊಡು, ನಾನು ಇಲ್ಲಿ ನೆಲೆಸ್ತೀನಿ. ಸ್ವತಃ ನಾನು ಒಂಟಿಯಾಗಿ ಬಂದಿದ್ದೀನಿ ವೈಕುಂಠದಿಂದ, ನೀನು ಜಾಗ ಕೊಟ್ಟರೆ ಇಲ್ಲಿ ನೆಲೆಸ್ತೀನಿ ಅಂತ. ವರಾಹ ದೇವರು ಕೇಳ್ತಾರೆ, ನಿನಗೇನೋ ಜಾಗ ಕೊಡ್ತೀನಪ್ಪ, ನನಗೇನು ಕೊಡ್ತಿ? ಮುಂದೆ ನನ್ನ ಭಕ್ತಾದಿಗಳೆಲ್ಲ ಬರ್ತಾರೆ, ಮೊದಲು ಪ್ರಥಮ ಪೂಜೆ ನಿನಗಾಗುತ್ತೆ, ಪ್ರಥಮ ಪೂಜೆ ನಿನಗೆ ಮಾಡಿ ನೈವೇದ್ಯವನ್ನು ಮಾಡಿ ಆಮೇಲೆ ನನಗೆ ಪೂಜೆ ಮಾಡ್ತಾರೆ, ತುಂಬ ಪ್ರಸಿದ್ಧಿ ಆಗುತ್ತೆ ಕ್ಷೇತ್ರ ಅಂಥೇಳಿ ಶ್ರೀನಿವಾಸ ದೇವರು ವರಾಹ ದೇವ್ರಿಗೆ ಹೇಳ್ತಾರೆ. ವರಾಹ ದೇವರು ನಾರಾಯಣನೇ, ಶ್ರೀನಿವಾಸ ದೇವರು ನಾರಾಯಣನೇ. ನಮಗೆ ನೋಡೋರಿಗೆ ಏನು ಅಂತಂದರೆ ಹೀಗೆ ಎರಡು ಬೇರೆ ರೂಪಗಳು ಅನ್ನೋ ಥರ ಅನ್ಕೋತೀವಿ. ಸಾಮಾನ್ಯವಾಗಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನೂ ವ್ಯತ್ಯಾಸ ಇರಲ್ಲ, ಸಮಾನವಾದಂಥ ಶಕ್ತಿ ಇರುತ್ತೆ. ಸಜ್ಜನರು ವಿವೇಕಿಗಳು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೊಂದು ಭಗವಂತನ ಲೀಲೆ ಅಷ್ಟೇ. ಇಲ್ಲಿ ನೋಡಿ, ಎರಡು ಬೇರೆ ಬೇರೆನೋ ಥರ ಕಾಣುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಾರ್ಗವರಾಮಪ್ಪ, ಇದು ಎರಡು ಧನಸ್ಸಿದು. ಒಂದು ಶಿವಧನಸ್ಸು, ಅದನ್ನು ನೀನು ಭಂಗ ಮಾಡಿದೆ. 2 ಧನಸ್ಸಿತ್ತು, ಇದು ಸ್ವತಃ ಈ ವಿಶ್ವಕರ್ಮ ನಿರ್ಮಿಸಿದ್ದು. ಇದಂ ದ್ವಿತೀಯಂ ದುರ್ದರ್ಶಂ ವಿಷ್ಣೋರ್ದತ್ತಂ ಸುರೋತ್ತಮೈ. ನನ್ನ ಹತ್ರ ಇರುವಂಥ ಧನಸ್ಸಿದೆಯಲ್ಲ, ಇದು ವೈಷ್ಣವ ಧನಸ್ಸು. ಸಮಾನಸಾರಂ ಕಾಕುಸ್ತ ರೌದ್ರೇಣ ಧನುಷಾತ್ವಿದಂ ತದಾ ತು ದೇವತಾ ಸರ್ವಾ ಪೃಚ್ಛಂತಿ ಸ್ಮ ಪಿತಾಮಹಂ ಶಿತಿಕಂಠಸ್ಯ ವಿಷ್ಣೋಶ್ಚ ಬಲಾಬಲ ನಿರೀಕ್ಷಯ. ಒಂದು ಸಲ ದೇವತೆಗಳಿಗೆ ಒಂದು ಜಿಜ್ಞಾಸೆ ಆಯಿತು, ನಾರಾಯಣ ಶಕ್ತಿವಂತನೋ ಮಹರುದ್ರದೇವರು ಶಕ್ತಿವಂತರೋ ಅಂತ ಜಿಜ್ಞಾಸೆ ಶುರುವಾಯಿತು. ಇದನ್ನು ತಿಳಿಸೋ ನೆಪದಲ್ಲೇ ಚತುರ್ಮುಖ ಬ್ರಹ್ಮದೇವರು ಎಲ್ರಿಗೂ ಗೊತ್ತಾಗಲಿ ಅಂತ ಒಂದು ಕಾರ್ಯ ಮಾಡಿದ್ರು. ಅದರ ಮಧ್ಯೆ ಸ್ವತಃ ಶಿತಿಕಂಠನಿಗೆ ಅಂದರೆ ಮಹರುದ್ರ ದೇವರಿಗೂ ನಾರಾಯಣನಿಗೂ ಯುದ್ಧ ಆಗೋಯ್ತು. ಶಿತಿಕಂಠಸ್ಯ ವಿಷ್ಣೋಶ್ಚ ಬಲಾಬಲ ನಿರೀಕ್ಷಯ. ಯುದ್ಧವೇ ಆಗೋಯ್ತಪ್ಪ. ಶಿತಿಕಂಠಸ್ಯ ವಿಷ್ಣೋಶ್ಚ ಪರಸ್ಪರ ಜಯೈಷಿಣೋ. ಇಬ್ಬರು ಪರಸ್ಪರ ನಾನು ಗೆಲ್ಲಬೇಕು ಅಂತ ಇಬ್ಬರಿಗೂ ಚಿಂತನೆ ಶುರು. ಅಂದರೆ ಆ ರೀತಿ ಲೀಲೆಯನ್ನು ಮಾಡ್ತಾ ಇದ್ದಾರೆ ನೋಡೋರ ಕಣ್ಣಿಗೆ. ಯುದ್ಧ ಆಯಿತು. ತದಾತು ಜುಂಬಿತಂ ಶೈವಂ ಧನುರ್ಭೀಮಃ ಪರಾಕ್ರಮಂ. ಈ ನಾರಾಯಣ ಮತ್ತು ಶಿವನ ಯುದ್ಧ ಆಗುವಾಗ ಶಿವನ ಧನಸ್ಸು ದುರ್ಬಲ ಆಗೋಯ್ತಪ್ಪ. ವೈಷ್ಣವ ಧನಸ್ಸಿನ ಸಾಮರ್ಥ್ಯವನ್ನು ಶಿವನ ಧನಸ್ಸು ತಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಶಿಥಿಲವಾಯಿತು, ಅಂದರೆ ದುರ್ಬಲ ಆಗ್ತಾ ಹೋಯಿತು. ಹುಂಕಾರೇಣ ಮಹಾದೇವ ಸ್ತಂಭಿತೋತ ತ್ರಿಲೋಚನ. ಆಗ ಮಹರುದ್ರದೇವರು ಪರಮೇಶ್ವರ ಹೂಂಕಾರ ಮಾಡಿ ತಾನು ನಿಂತುಬಿಟ್ಟ. ಆ ಶಿವಧನಸ್ಸನ್ನು ಹಿಡ್ಕೊಂಡು ಅಧಿಕಂ ಮೇನಿರೇ ವಿಷ್ಣು ದೇವಾ ಸರ್ಷಿಗಣಸ್ತದಾ ಧನುರುದ್ರಸ್ತು ಸಂಕ್ರುದ್ಧೋ ವಿದೇಹೇಶು ಮಹಾಯಶಃ. ಆ ಶಿವಧನಸ್ಸೇ ವಿದೇಹರಾಜನ ಕೈಗೆ ಸಿಕ್ಕಿದ್ದಪ್ಪ. ಪರಮೇಶ್ವರ ಅದನ್ನು ವಿದೇಹರಾಜನ ಕೊಟ್ಬಿಟ್ಟ ಆ ಧನಸ್ಸು. ಅದೇ ಶಿವಧನಸ್ಸು ನೀನು ಭಂಗ ಮಾಡಿದ್ದು ರಾಮಚಂದ್ರ. ದೇವರಾತಸ್ಸ ರಾಜರ್ಷೆ ದದೋ ಹಸ್ತೆ ಸಸಾಯಕಂ ಇದಂಚ ವೈಷ್ಣವಂ ರಾಮ ಧನು ಪರಪುರಂಜಯಂ. ಆ ಶಿವಧನಸ್ಸು ದೇವರಾತನ ಮುಖಾಂತರ ಈ ಒಂದು ಆ ಜನಕರಾಜನ ವಂಶಕ್ಕೆ ಸೇರ್ತಪ್ಪ. ಆ ಧನಸ್ಸನ್ನು ನೀನು ಭಂಗ ಮಾಡಿದೆ. ಆ ಧನಸ್ಸು ಈ ವೈಷ್ಣವ ಧನಸ್ಸು ಎರಡು ಸಮಾನವಾದ್ದು. ಹಿಂದೆ ವಿಶ್ವಕರ್ಮ ನಿರ್ಮಿಸಿದಂಥ ಅದ್ಭುತವಾದಂಥ ಧನಸ್ಸಿದು. ಇದಂಚ ವೈಷ್ಣವಂ ರಾಮ ಧನು ಪರಪುರಂಜಯಂ. ಈ ಧನಸ್ಸಿದೆಯಲ್ಲ, ಇದು ವಿಶೇಷ ರಾಮಚಂದ್ರ. ಪಿತುರ್ಮಮ ದದೌ ದಿವ್ಯಂ ಜಮದಗ್ನೇರ್ಮಹಾತ್ಮನಃ. ಈ ಧನಸ್ಸು ನನ್ನ ತಂದೆಯಾದಂಥ ಜಮದಗ್ನಿ ಆತ ನನಗೆ ಕೊಟ್ಟಿದ್ದು. ಅವನ ಹತ್ರ ನ್ಯಾಸವಾಗಿತ್ತು.
ಅವನು ಮಹಾನುಭಾವ ಅಂಥೇಳಿ ವಿಶೇಷವಾಗಿ ತನ್ನ ತಂದೆಯ ಬಗ್ಗೆ ಬಹಳ ವಿಶೇಷವಾದ ರೀತಿಯಲ್ಲಿ ಪರಶುರಾಮ ದೇವರು ಉಲ್ಲೇಖ ಮಾಡ್ತಾರೆ. ಅವನ ಮಾತು ಹೇಳ್ತಾರಲ್ಲಿ, ಪೃಥಿವೀಂ ಚಾಖಿಲಾಂ ಪ್ರಾಪ್ಯ ಕಶ್ಯಪಾಯ ಮಹಾತ್ಮನೇ ಯಜ್ಞಸ್ಯಾಂತೆ ತದಾ ರಾಮ ದಕ್ಷಿಣಾ ಪುಣ್ಯಕರ್ಮಣೆ. ನಾನು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರು ಯಾರು ಕೊಬ್ಬಿ ಹೋಗಿದ್ರೋ, ದುರಹಂಕಾರಿಗಳಿದ್ರೋ, ಜನಗಳನ್ನು ಕಾಡ್ತಾ ಇದ್ದರೋ ತಮ್ಮ ಅಧಿಕಾರದಿಂದ ಅವ್ರನ್ನೆಲ್ಲ ಮರ್ದನ ಮಾಡಿ ಅವರ ಅಹಂಕಾರವನ್ನು ಮಟ್ಟ ಹಾಕಿ ಸ್ವತಃ ಇಡೀ ಭೂಮಿಯನ್ನು ದಕ್ಷಿಣೆಯ ರೂಪದಲ್ಲಿ ಕಶ್ಯಪ ಮುನಿಗೆ ನಾನು ಕೊಟ್ಬಿಟ್ಟೆಪ್ಪ. ಕಶ್ಯಪ ಮುನಿಗೆ, ಕಶ್ಯಪ ಋಷಿಗಳಿಗೆ ಅದನ್ನು ನಾನು ದಾನವಾಗಿ ಕೊಟ್ಬಿಟ್ಟೆ. ತದಿದಂ ವೈಷ್ಣವಂ ರಾಮ ಪಿತೃಪಹಿತಾಮಹಂ ಮಹತ್. ಈ ವೈಷ್ಣವ ಧನಸ್ಸು ನನ್ನ ಪಿತೃ ಪರಂಪರೆಯಿಂದ ಬಂದಿರುವಂಥದ್ದು. ವೈಷ್ಣವ ಧನಸ್ಸು ಬಗ್ಗೆ ಈ ಭಾರ್ಗವರಾಮ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ಧನಸ್ಸು ಏನು ಅಂಥೇಳಿ, ಯದಿ ಶಕ್ನೋಷಿ ಕಾಕುಸ್ತ ದ್ವಂದ್ವಂ ದಾಸ್ಯಾಮಿ ತೇ ತತಃ. ನಿನಗೇನಾದರೂ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೋಬೇಕಾದ್ರೆ, ಅಂದರೆ ಈಗಾಗಲೇ ಶಿವಧನಸ್ಸನ್ನು ಭಂಗ ಮಾಡಿದೆ, ನಿನ್ನ ಸಾಮರ್ಥ್ಯವನ್ನು ನೋಡಬೇಕು ಅಂತ ನನಗೂ ಅನಿಸಿದೆ. ನಿನಗೆ ಆ ರೀತಿ ಒಂದು ವೇಳೆ ತುಂಬ ಸಾಮರ್ಥ್ಯ ಇದೆ ರಾಮಚಂದ್ರ, ಯದಿ ಶಕ್ನೋಷಿ ಕಾಕುತ್ಸ ದ್ವಂದ್ವಂ ದಾಸ್ಯಾಮಿ ತೇ ತತಃ. ನಿನಗೆ ದ್ವಂದ್ವ ಯುದ್ಧಕ್ಕೆ ನಾನು ಸಿದ್ಧವಾಗಿದ್ದೇನೆ, ದ್ವಂದ್ವ ಯುದ್ಧ ಕೊಡ್ತೀನಿ. ಆದರೆ ಈ ಒಂದು ವೈಷ್ಣವ ಧನಸ್ಸನ್ನು ಧಾರಣೆ ಮಾಡೋ ಶಕ್ತಿ ಇದೆಯಾ, ಪ್ರಯೋಗ ಮಾಡು, ನನ್ನ ಕಣ್ಣು ಮುಂದೆ ನೋಡ್ತೀನಿ ನಾನು. ಶ್ರುತ್ವಾ ತಜ್ಜಾಮದಗ್ನಂಸ್ಯ ವಾಕ್ಯಂ ದಾಶರಥಿಸ್ಥದಾ. ಶ್ರುತ್ವಾ ತಜ್ಜಾಮದಗ್ನಸ್ಯ ವಾಕ್ಯಂ ದಾಶರಥಿಸ್ಥದಾ ಗೌರವಾದ್ಯಂತೆ ಕಥಿತ ಪಿತೋ ರಾಮಮಥಬ್ರವೀ. ರಾಮಚಂದ್ರ ಒಂದು ಕ್ಷಣ, ಯಾಕೆಂದರೆ ಪಕ್ಕದಲ್ಲಿ ದಶರಥ ಮಹಾರಾಜ ಇದ್ದ, ತನ್ನ ತಂದೆಗೆ ಗೌರವ ಕೊಡಬೇಕು ಅಂತ ಶಾಂತವಾಗಿ ಕೇಳಿಸ್ಕೋತಾ ಇದ್ದ. ಭಾರ್ಗವರಾಮ ಏನೇ ಹೇಳುತ್ತಿದ್ರು ಎಲ್ಲ ಶಾಂತ ಚಿತ್ತದಿಂದ, ಇವನು ಶಾಂತಾರಾಮ ಹೇಳಿ ಕೇಳಿ ಶಾಂತ ಚಿತ್ತನ ಕೇಳಿಸ್ಕೊಳ್ತಾ ಇದ್ದ, ತಂದೆಗೆ ಗೌರವ ಕೊಟ್ಕೊಂಡಿದ್ದ. ಈಗ ರಾಮಚಂದ್ರ ವೀರ್ಯಹೀನಮವಾಶಕ್ತಂ ಕ್ಷತ್ರಧರ್ಮೇಣ ಭಾರ್ಗವ. ವೀರ್ಯಹೀನಮಿವಾಶಕ್ತಂ ಕ್ಷತ್ರಧರ್ಮೇಣ ಭಾರ್ಗವ ಅವಜಾನಾಸಿ ಮೇ ತೇಜಃ ಪಶ್ಯಮದ್ಯ ಪರಾಕ್ರಮಂ. ಭಾರ್ಗವರಾಮ, ನಾನು ಶಕ್ತಿಹೀನ ಅಂತ ಹೀಗೆ ಭಾವಿಸ್ಬೇಡ. ನನ್ನ ತಂದೆ ಪಕ್ಕದಲ್ಲಿದ್ದರಿಂದ ಗೌರವದಿಂದ ಸುಮ್ಮನೆ ಇದ್ದೆ. ನಾನು ತೇಜೋಹೀನ, ಶಕ್ತಿಹೀನ ಈ ರೀತಿ ಭಾವಿಸಬೇಡ. ನನ್ನ ಪರಾಕ್ರಮವನ್ನು ನೀನು ನೋಡಬೇಕು ಅಂತಿದ್ರೆ ಬೇಕಾದ್ರೂ ನೋಡು. ಪಶ್ಯಮೇ ಅದ್ಯ ಪರಾಕ್ರಮಂ ಇತ್ಯುಕ್ತ್ವಾ ರಾಘವ ಕ್ರುದ್ಧೋ ಭಾರ್ಗವಸ್ಯ ಶರಾಸನಂ. ಹಾಗಂದು ರಾಮಚಂದ್ರ ತಾನು ಕೋಪದಿಂದ ಭಾರ್ಗವರಾಮನ ಹತ್ರ ಇದ್ದಂಥ ವೈಷ್ಣವ ಧನಸ್ಸನ್ನು ಕಿತ್ಕೊಳ್ತಾನೆ. ಭಾರ್ಗವರಾಮನ ಹೆಗಲ ಮೇಲಿರುತ್ತೆ ವೈಷ್ಣವ ಧನಸ್ಸು. ರಾಮಚಂದ್ರ ಅದನ್ನು ಧನಸ್ಸನ್ನು ಕಸ್ಕೊಳ್ತಾನೆ. ಶರಂಚ ಪ್ರತಿಜಗ್ರಾಹ ಹಸ್ತಾಲಘು ಪರಾಕ್ರಮ. ಆ ಧನಸ್ಸನ್ನು ಹಿಡಿದು ಅದಕ್ಕೆ ಬಾಣವನ್ನು ಹೂಡೇ ಬಿಡ್ತಾನೆ ರಾಮಚಂದ್ರ. ಆರೋಪ್ಯ ಸದನೂ ರಾಮ ಶರಂ ಸಜ್ಜಂಚಕಾರ. ರಾಮಚಂದ್ರ ಆ ಧನಸ್ಸನ್ನು, ವೈಷ್ಣವ ಧನಸ್ಸು ಹಿಡಿದು ಅದಕ್ಕೆ ಬಾಣವನ್ನು ಹುಡಿದು ನಿಂತುಬಿಡ್ತಾನೆ ರಾಮಚಂದ್ರ. ಬ್ರಾಹ್ಮಣೋ ಸೀತಿ ಮೇ ಪೂಜ್ಯೋ ವಿಶ್ವಾಮಿತ್ರ ಕೃತೇನ ಚ ತಸ್ಮಾತ್ ಶಕ್ತೋ ನ ತೇ ರಾಮ ಮೋಕ್ತುಂ ಪ್ರಾಣಹರಂ ಶರಂ. ನಾನು 2 ದೃಷ್ಟಿಯಿಂದ ಸುಮ್ಮನೆ ಇದ್ದೆ. ಒಂದು, ನೀವು ಬ್ರಾಹ್ಮಣರು, ನೀವು ವಿಪ್ರೋತ್ತಮರು. ಎರಡನೇದು, ನನ್ನ ಗುರುಗಳಾದಂಥ ವಿಶ್ವಾಮಿತ್ರರಿಗೆ ಸಂಬಂಧಿಕರು ನೀವು. ನನ್ನ ಗುರುಗಳವರು ವಿಶ್ವಾಮಿತ್ರರು. ನಿಜವಾಗಲೂ ವಿಶ್ವಾಮಿತ್ರರಿಗೆ ಅಕ್ಕನ ಮೊಮ್ಮಗ. ವಿಶ್ವಾಮಿತ್ರ ಅಕ್ಕ ಸತ್ಯವತಿ ಅಂತಿರ್ತಾರೆ. ಸತ್ಯವತಿಯ ಮೊಮ್ಮಗನೇ ಈ ಪರಶುರಾಮ. ಹಾಗಾಗಿ ಆ ದೃಷ್ಟಿಯಿಂದಲೂ ನೀವು ನನಗೆ ಪೂಜ್ಯರು. ಅದಾಗಿ ಸುಮ್ಮನೆ ಇದ್ದೆ. ನಾನು ಸುಮ್ಮನೆ ಇದ್ದೀನಿ ಎಂದರ್ಥ ನಾನು ನಿರ್ವೀರ್ಯ, ನಾನು ಹಾಗೆ ದುರ್ಬಲ, ಹೀಗೆ ನೀವು ಭಾವಿಸಬೇಕಾದ್ದಿಲ್ಲ ಅಂಥೇಳಿ ಇಮಾಂ ಪಾದಗತಿಂ ರಾಮ ತಪೋಬಲ ಸಮರ್ಜಿತ ಲೋಕನಾಂ ಪ್ರತಿಮಾನ್ವಾತೆ ಹನಿಷ್ಯಾಮಿ ಯದಿಚ್ಛಸಿ. ರಾಮಚಂದ್ರ ಬಾಣವನ್ನು ಹೂಡೇ ಬಿಟ್ಟಿರ್ತಾನೆ. ಭಾರ್ಗವರಾಮನ ಮೇಲೆ ಬಾಣ ತೋರಿಸ್ತಾ ಹೇಳ್ತಾನೆ, ಈ ಬಾಣ ಮೇಲೆ ಎಲ್ಲಿ ಬಿಡಲೆ, ನಿಮ್ಮ ಪ್ರಾಣವಂತಕ್ಕೂ ಹರಣ ಮಾಡಲ್ಲ. ಓಕೆ, ತಸ್ಮಾತ್ ಶಕ್ತೋ ನತೇ ರಾಮ ಮೋಕ್ತುಂ ಪ್ರಾಣಹರಂ ಶರಂ. ನಿಮ್ಮ ಪ್ರಾಣವನ್ನು ತೆಗೆಯೋಕ್ಕೆ ನಾನು ಇಷ್ಟಪಡಲ್ಲ. ಮೊದಲನೇದು, ಬ್ರಾಹ್ಮಣರು ನನ್ನ ಗುರುಗಳಿಗೆ ಸಂಬಂಧಿಕರು ನೀವು. ನಿಮ್ಮ ಒಂದು
ತಪಶಕ್ತಿಯನ್ನು ಬೇಕಾದ್ರೆ ನಾನು ಭಂಗ ಮಾಡಬಲ್ಲೆ, ಅಥವಾ ನಿಮ್ಮ ಪಾದಶಕ್ತಿ ಏನಿದೆ ಎಲ್ಲಿಂದಲ್ಲಿ ಪರ್ಯಟನೆ ಮಾಡೋಕ್ಕೆ ಅದನ್ನು ಭಂಗ ಮಾಡಬಲ್ಲೆ. ನಿಮ್ಮ ಇಚ್ಛೆ ಹೇಳಿ. ವರಾಯುಧರಂ ರಾಮಂ ದ್ರಷ್ಟುಂ ಶರ್ಷಿಗಣಂ ಶೂರಾಃ ಪಿತಾಮಹಂ ಪುರಸ್ಕೃತ್ಯ ಸಮೇತತ್ರ ಸರ್ವಶಃ ನಿರ್ವೀರ್ಯೋ ಜಾಮದಜ್ಞಾತ ರಾಮೋ ರಾಮಮದೈಕ್ಷತ ರಾಮಂ ಕಮಲಪತ್ರಾಕ್ಷಂ ಮಂದಂ ಮಂದಮುವಾಚಃ ಕಶ್ಯಪಾಯ ಮಯಾ ದತ್ತ ಯದಾ ಪೂರ್ವಂ ವಸುಂಧರ. ರಾಮಚಂದ್ರ ಎರಡನ್ನೂ ಕೇಳ್ತಾನೆ, ನಿಮ್ಮ ತಪಶಕ್ತಿಯನ್ನು ಭಂಗ ಮಾಡಲೋ ಅಥವಾ ನಿಮ್ಮ ಪಾದಶಕ್ತಿ ಇದೆಯಲ್ಲ ಎಲ್ಲಿಂದಲ್ಲಿ ಪರ್ಯಟನೆ ಅದನ್ನು ಭಂಗ ಮಾಡಲೋ. ವಿಶ್ವಾಮಿತ್ರ ಆನಂದ ಪಡ್ತೆ, ರಾಮಚಂದ್ರ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ, ಮಧುಸೂದನ ನೀನು ಸಾಕ್ಷಾತ್ ನಾರಾಯಣ ಅಂತ ನಂಗೆ ಅರಿವಾಯ್ತಪ್ಪ ಅಂಥೇಳಿ ಭಾರ್ಗವರಾಮ ಸಂತೋಷ ಪಡ್ತಾರೆ. ನನ್ನ ಒಂದು ಪಾದಶಕ್ತಿಯನ್ನು ಹರಣ ಮಾಡಬೇಡ, ನನ್ನ ತಪಶಕ್ತಿಯನ್ನು ನೀನು ಭಂಗ ಮಾಡಬೇಕಾದ್ರೆ, ಯಾಕೆಂದರೆ ಒಂದು ದಿವಸನೂ ನಾನು ಈ ಭೂಮಿಯಲ್ಲಿ ಇರೋ ಹಾಗಿಲ್ಲ, ಕಶ್ಯಪರಿಗೆ ಕೊಟ್ಟಿದ್ದೀನಿ, ಮಹೇಂದ್ರ ಪರ್ವತಕ್ಕೆ ಹೋಗಿ ಮತ್ತೆ ನಾನು ತಪಸ್ಸು ಮಾಡ್ತೀನಿ, ನನ್ನ ಪಾದಶಕ್ತಿಯನ್ನು ಕಳಿಬೇಡ, ಈ ಕೂಡಲೇ ನಾನು ವಾಪಸ್ ಹೋಗಬೇಕು. ಅದರಿಂದ ಬಹಳ ಸಂತೋಷ ಆಯಿತು. ನೋಡಿ, ಇದು ಭಾರ್ಗವರಾಮ, ಇದು ಶಾಂತರಾಮ, ಇದು ಪರಶುರಾಮ, ಇದು ಕೋದಂಡರಾಮ. ಇದು ಭಗವಂತನ ಒಂದು ಲೀಲೆ ಅಷ್ಟೇ. ನೋಡಿ, ಅಕ್ಷಯಂ ಮಧುಹಂತಾರಂ ಜಾನಾಮಿ ತ್ವಂ ಸುರೋತ್ತಮಂ, ನೀನು ಮಧುಹಂತಾರ ಅಂತ ಗೊತ್ತಾಯ್ತಪ್ಪ ಅಂಥೇಳಿ ಕಡೆಯಲ್ಲಿ ಪರಶುರಾಮದೇವರು ಸ್ವತಃ ರಾಮಚಂದ್ರನಿಗೆ ಆಶೀರ್ವಾದ ಮಾಡಿದ್ರೆ ಸ್ವತಃ ಪರಶುರಾಮನ ಸಾಮರ್ಥ್ಯ ಶ್ರೀರಾಮಚಂದ್ರನಲ್ಲಿ ಲೀನವಾಯಿತು ಅಂತ ಹೇಳ್ತಾರೆ. ಎರಡು ವಿಶೇಷವಾದಂಥ ಅವತಾರ ಪರಸ್ಪರ. ಇದು ನಿಜವಾಗಲೂ ಆ ಭಗವಂತನ ಇದು ತುಂಬ ವಿಸ್ತಾರವಾಗಿ ವಾಲ್ಮೀಕಿಗಳನ್ನ ವರ್ಣನೆ ಮಾಡಿದ್ದಾರೆ. ನಾವು ಇಷ್ಟು ಮಾತ್ರ ನಮ್ಮ ಸಮಯಕ್ಕೆ ಮಿತಿಯಾಗಿ ಇಷ್ಟು ನಾವು ಶ್ರವಣ ಮಾಡಬಹುದು. ಎರಡು ಬೇರೆ ಬೇರೆ ಅಲ್ಲ, ಒಂದೇ ಅವತಾರದ ಎರಡು ಮುಖಗಳು ಅಷ್ಟೇ. ರಾಮಾವತಾರ ಆಗಲಿ ಪರಶುರಾಮ ಅವತಾರ ಆಗಲಿ. ನೋಡಿ, ಇಲ್ಲಿ ವಿಶೇಷ ಹೇಳ್ತಾರೆ ಕಡೆಯಲ್ಲಿ, ರಾಮಂ ದಾಶರಥಿಂ ರಾಮಂ ಜಾಮದಗ್ನ ಪ್ರಶಸ್ಯ ಚ ತತ ಪ್ರದಕ್ಷಿಣಂ ಕೃತ್ವ ಜಗಾಮಾತ್ಮಗತಿಂ ಪ್ರಭು. ಸ್ವತಃ ಪರಶುರಾಮದೇವರು ರಾಮಚಂದ್ರನಿಗೆ ಪ್ರದಕ್ಷಿಣೆ ಹಾಕಿ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಇದು ಭಾಳ ವಿಶೇಷವಾದಂಥ ಘಟನೆಯನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಇದು ಭಗವಂತನ ವಿಶಿಷ್ಟವಾದಂಥ ಲೀಲೆ. ಇದರ ಉದ್ದೇಶನೇ ಏನು ಅಂತಂದರೆ, ಯಾರು ತಮೋಗುಣದಲ್ಲಿರ್ತಾರೋ ಅಧರ್ಮಿಗಳಿರ್ತಾರೋ ಅವರ ಸಂಹಾರಕ್ಕೆ ಭಗವಂತ ತಾನು ಕಾಣಿಸ್ಕೊಳ್ತಾನೆ. ಅನೇಕ ರೀತಿಯಾದಂಥ ಲೀಲೆಯನ್ನು ಮಾಡ್ತಾನೆ, ತನ್ನ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಅನೇಕರಿಗೆ ಅದು ಅರಿವಾಗಲ್ಲ ಅಷ್ಟೇ. ಭಕ್ತರಿಗೆ ಯಾವ ರೀತಿ ಬೇಕೋ ಆ ರೀತಿ ಅನುಗ್ರಹ ಮಾಡ್ತಾನೆ. ಸಜ್ಜನರು ಯಾರು ಇರ್ತಾರೋ, ಧರ್ಮಿಷ್ಠರು ಯಾರು ಇರ್ತಾರೋ ಅವರಿಗೆ ಪ್ರೋತ್ಸಾಹ ಕೊಡ್ತಾನೆ. ಅಧರ್ಮಿಷ್ಠರು ಏನು ಅಹಂಕಾರದಲ್ಲಿರ್ತಾರೋ ಎಲ್ಲೆಲ್ಲಿ ಬೇಕೋ ಅವ್ರನ್ನ ಸಂಹಾರ ಮಾಡಿಬಿಡ್ತಾನೆ. ಭಗವಂತನ ಈ ವೈಶಿಷ್ಟ್ಯ ತುಂಬ ಅದ್ಭುತವಾದಂಥ ಎರಡು ಅವತಾರವನ್ನು ನೀವು ಶ್ರವಣ ಮಾಡಿದ್ದೀವಿ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ರಾಮಾಯಣದಲ್ಲಿ ನಡೆದಂಥ ಒಂದು ಅದ್ಭುತವಾದಂಥ ರಸಘಟ್ಟವನ್ನು ಶ್ರವಣ ಮಾಡೋಣ. ಅಲ್ಲಿವರೆಗೂ ನಿಮ್ಮೆಲ್ಲರೂ Oh